ಕರ್ತನಲ್ಲಿ ಪ್ರಿಯವಾದವರೇ, ಅದ್ಭುತ ಸ್ವರೂಪನು ಆಲೋಚನಾ ಕರ್ತನೂ ಆಗಿರುವಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 121, 1 ಮತ್ತು 2ನೇ ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಪ್ರಿಯವಾದವರೇ, ಕೆಲವು ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸು ತುಂಬ ಕಲಕಿ ಹೋಗುತ್ತದೆ. ಏನು ಮಾಡಬೇಕೆಂದು ತಿಳಿಯದೆ ದಿಕ್ಕು ತೋಚದಂತಾಗುತ್ತೇವೆ. ಯಾವುದೇ ವಿಷಯದಲ್ಲಾದರೂ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಸ್ಪಷ್ಟವಾದ ಮತ್ತು ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಸತ್ಯವೇದವನ್ನು ತೆರೆದು ಓದಲು ಕೂಡ ಸಾಧ್ಯವಾಗುವುದಿಲ್ಲ. ನಿದ್ರೆ ಮಾಡಲು ಹೋದರೆ ನಿದ್ರೆಯೂ ಕೂಡ ಬರುವುದಿಲ್ಲ. ಜೀವನದಲ್ಲಿ ಭಯಗಳು ಬಂದು ಬಿಡುತ್ತವೆ. ದೇವ ಮಕ್ಕಳೇ, ಆ ಕಾಲದಲ್ಲಿ ಯೆಹೂದದ ರಾಜನಾಗಿದ್ದ ಯೆಹೋಷಾಫಾಟನಿಗೂ ಕೂಡ ದೊಡ್ಡ ಸಮಸ್ಯೆಗಳು ಎದುರಾದವು. ಶತ್ರುಗಳು ಮತ್ತು ಅನೇಕ ವಿರೋಧಿಗಳು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧ ಮಾಡಲು ಬಂದವು. ಈ ಸುದ್ದಿಯು ಯೆಹೋಷಾಫಾಟನನ್ನು ಬಹಳ ಕಳವಳಗೊಳಿಸಿತು. ಶತ್ರುಗಳು ಯುದ್ಧ ಮಾಡಿ ತನ್ನನ್ನು, ತನ್ನ ಕುಟುಂಬವನ್ನು, ದೇಶವನ್ನು ಸೆರೆ ಹಿಡಿದುಕೊಂಡು ಹೋದರೆ ಏನು ಮಾಡುವುದು ಎಂಬುದಾಗಿ ಬಹಳವಾಗಿ ಭಯಪಟ್ಟನು. ಸತ್ಯವೇದವು ಹೇಳುತ್ತದೆ, ಆಗ ಯೆಹೋಷಾಫಾಟನು ಹೆದರಿ ಕರ್ತನನ್ನು ಹುಡುಕುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಯೆಹೂದದ ದೇಶದಲ್ಲೆಲ್ಲ ಉಪವಾಸವನ್ನು ಸಾರಿದನು. ಪ್ರಾರ್ಥನೆ ಮಾಡಿ, ನನ್ನ ದೇವರೇ, ನಮಗೆ ವಿರೋಧವಾಗಿ ಬಂದಂಥ ಈ ದೊಡ್ಡ ಸಮೂಹದ ಮುಂದೆ ನಿಲ್ಲಲು ನಮಗೆ ಬಲವಿಲ್ಲ. ನಾವು ಏನು ಮಾಡಬೇಕೆಂದು ನಮಗೆ ತಿಳಿಯುತ್ತಿಲ್ಲ. ಆದ ಕಾರಣ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತಿವೆ ಎಂದನು. ಹೌದು ದೇವರ ಮಕ್ಕಳೇ, ನಿಮ್ಮ ಮನಸ್ಸು ಕಲಕುವಾಗ ಕರ್ತನ ಕಡೆಗೆ ನೋಡಿರಿ. ಯಾವುದೇ ಸನ್ನಿವೇಶದಲ್ಲಿ ಆದರೂ ನಕಾರಾತ್ಮಕವಾದಂಥ ಆಲೋಚನೆಗಳಿಗೆ ಅಥವಾ ನೆಗೆಟಿವ್ ಥಾಟ್ಸ್ಗೆ, ಮನ ಕುಂದುವಿಕೆಗೆ ಅಥವಾ ಚಂಚಲತೆಗೆ ಆಸ್ಪದವನ್ನು ಕೊಡಬೇಡಿರಿ. ನಮ್ಮ ಸಹಾಯವು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಂಥ ಕರ್ತನ ನಾಮದಲ್ಲಿದೆ. ಕರ್ತನು ಚೀಯೋನಿನಿಂದ ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಒಬ್ಬನೇ ದೊಡ್ಡ ಅದ್ಭುತಗಳನ್ನು ಮಾಡುವ ಕರ್ತನ ಕೃಪೆಯು ನಿಮಗೆ ಉಂಟಾಗಲಿ. ಆತನು ತನ್ನ ಸಹಾಯವನ್ನು ಕಳುಹಿಸಿ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಹಾಗಾಗಿ ನಿಮ್ಮ ಸಮಸ್ಯೆಗಳು, ಹೋರಾಟಗಳ ಮಧ್ಯದಲ್ಲಿ ಪರ್ವತಗಳನ್ನು ನೋಡಿ ದೇವರನ್ನು ಕರೆಯುವಾಗ ನಿಶ್ಚಯವಾಗಲು ತನ್ನ ಸಹಾಯವನ್ನು ನೀಡಿ ನಿಮ್ಮನ್ನು ಸುರಕ್ಷಿತವಾಗಿರುವಂಥ ಸ್ಥಳಗಳಲ್ಲಿ ನಡೆಸುವವನಾಗಿದ್ದಾನೆ. ಹಾಗಾಗಿ ಆ ದೇವರ ಮೇಲೆ ನಿಮ್ಮ ನಂಬಿಕೆ ಇಡಿರಿ. ನೀವು ಭಯಪಡುವಂಥ ಸಂದರ್ಭಗಳಲ್ಲಿ ದೇವರನ್ನು ಕೂಗಿ ಕರೆಯುವಾಗ ನಿಶ್ಚಯವಾಗಲು ತನ್ನ ಸಹಾಯ ಹಸ್ತವನ್ನು ನಿಮಗೆ ನೀಡಿ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸುತ್ತಾನೆ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.